ದೇಶದ ಪರಿಸ್ಥಿತಿಯನ್ನ ನೋಡಬೇಕಾಗತ್ತೆ. ಜಮ್ಮು ಕಾಶ್ಮೀರದಲ್ಲಿ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಶಾಂತಿ ನೆಲೆಸಿದೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಉಗ್ರರ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡವಿದೆ. ಕೈವಾಡವಿರುವುದು ಗೊತ್ತಾದ ಮೇಲೆ ಉಗ್ರರ ನೆಲೆಯ ಮೇಲೆ ದಾಳಿ ಮಾಡಲಾಯಿತು. ಸೈನಿಕರಿಗೆ ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟು ನೈತಿಕ ಶಕ್ತಿ ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವ ಹಂತಕ್ಕೆ ಮೋದಿ ಹೋಗಿದ್ರು. ಮೋದಿಯವರು ಬಹಳ ಚಾಣಾಕ್ಷರಿದ್ದಾರೆ ಎಂದರು. ಯಾವುದೇ ಒಂದು ಹಂತದಲ್ಲಿ ಒಂದು ಬುದ್ಧಿ ಕಲಿಸುವಂಥದ್ದು ಇರ್ತದೆ. ಆ ಬುದ್ಧಿ ಕಲಿಸುವಂಥ ಹಂತಕ್ಕೂ ಹೋಗಿದ್ರು. ಅದಕ್ಕೆ ಒಂದು ಇದು ಯಾವುದೇ ಟೈಮ್ದಲ್ಲಿ ಮೋದಿಜಿಯವರು ಯಾವ ರೀತಿ ಚಾಣಾಕ್ಷರಿದ್ದಾರೆ ಅಂತಂದರೆ ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದಂಥವ್ರು ಎಲ್ಲರಿಗೂ ಗುರ್ತು. ಯಾಕಂದ್ರೆ ನಾನು ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗೂ ನೋಡಿದ್ದೀನಿ. ಅಲ್ಲಿ ಗುಜರಾತಲ್ಲಿ ಯಾವ ರೀತಿ ಆಡಳಿತ ಕೊಟ್ಟರು, ಯಾವ ರೀತಿ ಒಂದು ಅಡ್ಮಿನಿಸ್ಟ್ರೇಷನ್ ಇತ್ತು, ಪ್ರಧಾನಮಂತ್ರಿ ಆದಮೇಲೆ ನೋಡಿದ್ದೀನಿ. ಹೀಗಾಗಿ ಯಾವ ಟೈಮ್ದಲ್ಲಿ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು, ಯಾರಿಗೆ ಇವತ್ತು ಅವ್ರಿಗೆ ಪ್ರತಿಕಾರ ಮಾಡಬೇಕು ಪಾಕಿಸ್ತಾನದವ್ರಿಗೆ, ಇದೆಲ್ಲವೂ ಅವ್ರಿಗೆ ಟೈಮ್ಲಿ ಗುರ್ತಿದೆ. ಆ ಹಿನ್ನೆಲೆಯಲ್ಲಿ ಈಗ ಈ ಸಿಂಧೂರ್ ಆಪರೇಷನ್ ಸಿಂಧೂರ್ ಮುಖಾಂತರ ತಕ್ಕದಾದಂಥ ಉತ್ತರ ಕೊಟ್ಟಿದ್ದಾರೆ. ಮತ್ತು ಯಾವುದೇ ಸಂದರ್ಭದಲ್ಲಿ ಈಗಾಗಲೇ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಮತ್ತೆ ಏನಾದರೂ ಪ್ರಚೋದನೆ ಮತ್ತೊಂದು ಉಗ್ರಗಾಮಿಗಳಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಮುಂದುವರೆದ್ರೆ ನಾವು ಬಿಡುವುದಿಲ್ಲ, ಪಾಕಿಸ್ತಾನವನ್ನು ನಾಶ ಮಾಡ್ತೀವಿ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ರಕ್ಷಣಾ ಸಚಿವರಂತ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ ಮತ್ತು ನಮ್ಮ ಕೇಂದ್ರ ಗೃಹ ಸಚಿವರಂತ ಅಮಿತ್ ಶಾ ಅವರು ಹೇಳಿದ್ದಾರೆ. ಪತ್ರಕರ್ತರಿಗೆ ಸಂತೋಷ್ ಲಾಡ್ ಬಿಜೆಪಿ ಕಾರ್ಯಕರ್ತರ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಪ್ರಿಯವಾದ ಪ್ರಶ್ನೆ ಮಾತ್ರ ಕೇಳಬೇಕು, ಅಪ್ರಿಯವಾದ ಪ್ರಶ್ನೆ ಕೇಳಿದ್ರೆ ಅವರು ಹೀಗೆಯೇ ಹೇಳ್ತಾರೆ. 4 ಫ್ಲೈಟ್ ಮೇಲೆ ಕಳಿಸಿದ್ದು ಬಿಟ್ರೆ ಏನೂ ಮಾಡಿಲ್ಲ ಎಂಬ ಕೊತ್ತೂರು ಮಂಜುನಾಥ್ ಹೇಳಿಕೆ ವಿಚಾರ ಚಿಲ್ಲರೆಯಾಗಿ ಯಾಕೆ ಮಾತನಾಡ್ತಿರೋ ಗೊತ್ತಿಲ್ಲ. ಕೋಲಾರದಲ್ಲಿ ಅಸ್ತಿತ್ವ ಇರುವ ವ್ಯಕ್ತಿ ಇಡೀ ದೇಶದ ಕುರಿತು ಮಾತನಾಡ್ತಾರೆ. ಶಶಿ ತರೂರ್ ಅವರ ಹೇಳಿಕೆಗೆ ಅವನು ಏನು ಉತ್ತರ ಕೊಡ್ತಾನೆ ಎಂದು ಪ್ರಶ್ನೆ ಮಾಡಿದ್ರು. ಅವ್ರ ಸ್ಟೇಟ್ಮೆಂಟ್ ಬಗ್ಗೆ ಒಂದು ಸ್ವಲ್ಪ ಸ್ಕ್ರೂಟಿನಿ ಮಾಡಿಬಿಡ್ಲಿ. ಯಾರು ಸಂತೋಷ್ ಲಾಡ್ ಮೋದಿ ಅವ್ರನ್ನ ಟೀಕೆ ಮಾಡೋ ಮುಂಚೆ ಆ ಶಶಿ ತರೂರ್ ಏನು ಸ್ಟೇಟ್ಮೆಂಟ್ ಕೊಟ್ಟರಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಟ್ಬಿಡ್ಲಿ ಸಂತೋಷ್ ಲಾಡ್. ಕಾಂಗ್ರೆಸ್ ಲೀಡರ್ ಹೌದಲ್ಲ, ಅವರು ಕಾಂಗ್ರೆಸ್ನ MP ಇಲೆಕ್ಟೆಡ್ MP ಅವರು ಕೇರಳದಿಂದ. ಅವ್ರು ಇವತ್ತು ಮೋದಿಜಿಯವರು ಏನು ನಿರ್ಧಾರ ಕೈಗೊಂಡಿದ್ದಾರೆ ಅನ್ನೋ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಯಾರು ಶಶಿ ತರೂರ್. ಇದಕ್ಕೆ ಸಂತೋಷ್ ಲಾಡ್ ಏನು ಹೇಳ್ತಾರೆ ಉತ್ತರ ಕೊಡಲಿ. ಇದಕ್ಕೆ ಸುಮ್ಮನೆ ಟೀಕೆ ಮಾಡಬೇಕು, ಟೀಕೆ ಮಾಡೋ ಸಲುವಾಗಿ ಟೀಕೆ ಮಾಡುವಂಥದ್ದು ಬೇಡ. ಹೀಗಾಗಿ ಇಮ್ಮೆಚ್ಯೂರ್ಡ್ ಅಂತಾರೆ ಇವರೆಲ್ಲ ಲೀಡರ್ಸ್ ಏನದಲ್ಲ, ಇಮ್ಮೆಚ್ಯೂರ್ಡ್ ಅದಾರ. ತಮ್ಮ ಬೆನ್ನು ತಾವು ನೋಡ್ಕೊಳ್ಳಿ. ಫಸ್ಟು ತಮ್ಮ ಕಾಂಗ್ರೆಸ್ ಪಾರ್ಟಿ ಏನು ಡಿಫಾಲ್ಟ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಶಶಿ ತರೂರ್ ಏನು ಹೇಳಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಶಶಿ ತರೂರ್ ಓಪನ್ ಹೇಳಿದ್ದಾರೆ, ನಾನು ಮೊದಲು ಇಂಡಿಯನ್ ಸಿಟಿಜನ್, ಒಬ್ಬ ನಾಗರಿಕ, ಭಾರತದ ನಾಗರಿಕ. ಹೀಗಾಗಿ ನಾವು ಕೇಂದ್ರ ಸರ್ಕಾರ ಜೊತೆ ಇರಬೇಕಾಗಿದೆ. ಪ್ರೈಮ್ ಮಿನಿಸ್ಟ್ರು ನಿರ್ಧಾರ ಕೈಗೊಂಡಿದ್ದನ್ನು ನಾನು ಸ್ವಾಗತ ಮಾಡ್ತೀನಿ. ಮತ್ತು ಅವರು ಏನು ಅಟ್ಯಾಕ್ ಮಾಡಿದ್ರು, ಆಪರೇಷನ್ ಮಾಡಿದ್ರು ಸಿಂಧೂರು, ಮತ್ತು ಇವತ್ತಿನ ಯುದ್ಧ ಮಾಡಿದ್ದಾರೆ. ಇದು ಒಳ್ಳೆಯ ರೀತಿಯಾದಂಥ ಒಂದು ನಡವಳಿಕೆ ಅನ್ನುವಂಥದ್ದು, ಒಳ್ಳೆಯ ನಿರ್ಧಾರಗಳು ಅನ್ನುವಂಥದ್ದನ್ನು ಶಶಿ ತರೂರ್ ಹೇಳ್ತಾರೆ. ಈ ಕಾಂಗ್ರೆಸ್ಸರು ಅರ್ಥ ಮಾಡ್ಕೋಬೇಕು. ಪರ್ಟಿಕ್ಯುಲರ್ಲಿ ಸಂತೋಷ್ ಲಾಡ್ ಇದನ್ನ ಅರ್ಥ ಮಾಡ್ಕೋಬೇಕಂತ ಹೇಳ್ತೇನೆ ನಾನು. ಇನ್ನು ಬೆಳಗಾವಿಯಲ್ಲಿ ಭೂಮಿ ಕಡಿಮೆ ಇದೆ, ಭೂಮಿ ಪಡೆದುಕೊಳ್ಳೋದಕ್ಕೆ ತೊಂದರೆ ಆಗಿತ್ತು, ಸರ್ವೆ ನಡೆಸಿ ಭೂಮಿ ಪಡೆದುಕೊಳ್ತೇವೆ, ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ಮಾಡಿ ಆದಷ್ಟು ಬೇಗ ರೈತರಿಂದ ಭೂಮಿ ಪಡೆದುಕೊಂಡು ಕಾಮಗಾರಿ ಪ್ರಾರಂಭ ಮಾಡ್ತೇವೆ ಎಂದರು. ಬೆಳಗಾವಿ ಬೆಂಗಳೂರು ವಂದೇ ಭಾರತ್ ರೈಲು ಶೀಘ್ರದಲ್ಲಿಯೇ ಆರಂಭವಾಗಲಿದೆ. ಮೋದಿ ಅವರೇ ವರ್ಚುವಲ್ ಮೂಲಕ ವಂದೇ ಭಾರತ್ಗೆ ಚಾಲನೆ ನೀಡಲಿದ್ದಾರೆ ಎಂದರು. ಗುತ್ತಿಗೆದಾರರನ್ನ ಕೇಳಿ ನೋಡಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ಕೃಷ್ಣಾ ಮೇಲ್ಕಂಡೆ ಯೋಜನೆಗೆ 1 ಲಕ್ಷ ಕೋಟಿ ಹಣ ಬೇಕು. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಸರ್ಕಾರ ಕಿವಿ ಕೊಡ್ತಿಲ್ಲ. 2 ವರ್ಷದ ಸಾಧನಾ ಸಮಾವೇಶ ಮಾಡೋಕೆ ಸರ್ಕಾರ ಮುಂದಾಗಿದೆ. ಜನ ಪರಿತಪಿಸಿ ಹೋಗಿರುವ ಸಂದರ್ಭದಲ್ಲಿ ಯಾವ ಸಮಾವೇಶ ಮಾಡ್ತೀರಿ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.